ಹಲೋ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್, ನೀವು ಸೂಪರಾ? ಇದೇನಿದು ಎಲ್ಲೋಗಿದ್ದೀವಿ ಅನ್ಕೋತೀರಾ? ಭಾಳ ದಿನದ ಮಟ್ಟಕ್ಕೆ ವೀಡಿಯೋ ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೀಗೆ ಟೆನ್ಷನ್ಸು, ವರ್ಕ್ ಪ್ರೆಷರಿಂದ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ನಾವು ಹೊರಗಡೆ ಹೋಗಿದ್ವಿ. ಇನ್ನೇನು ಶ್ರಾವಣ ಬರ್ತಿದೆ ಅಂತ ಅಂದ್ಬಿಟ್ಟು ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂತೇಳಿ ಒಳ್ಳೆ ಬಿರಿಯಾನಿ ಪ್ಯಾಕ್ ಮಾಡಿಸ್ಕೊಂಡು ಹೊರಗಡೆ ಹೋಗಿದ್ವಿ. ಒಂದು ಒಳ್ಳೆ ಮಾವಿನ ತೋಟ ನಮ್ಮ ಫ್ರೆಂಡ್ ಅವರ ಅದು ಸಖತ್ತಾಗಿತ್ತು. ಅಲ್ಲಿ ತಣ್ಣಗೆ ಗಾಳಿ, ಒಂದು ಒಳ್ಳೆ ಚಾಪೆ ಹಾಕ್ಸ್ಕೊಂಡು ಮಕ್ಕಳು ಸಹ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅಲ್ಲಿ ನೋಡ್ತಿದ್ದೀರಾ ನಮ್ಮ ಚಿರು ಯಾವ ಥರ ಎಂಜಾಯ್ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು. ಬಿರಿಯಾನಿ ಎಲ್ಲ ತಿಂದು ಮುಗಿಸಿ ಹಾಗೆ ಇನ್ನೂ ಮಾವಿನ ತೋಟನ ಒಂದು ಒಳ್ಳೆ ರೌಂಡ್ ಹೊಡ್ಕೊಂಡು, ಈ ಮಕ್ಕಳನ್ನ ನಾವು ಅಲ್ಲಲ್ಲಿ ಅವಾಗವಾಗ ಕರ್ಕೊಂಡು ಹೋಗ್ತಿರ್ಬೇಕು. ಈ ಥರ ನಾವು ಆಲ್ಮೋಸ್ಟ್ ಲೈಕ್ ಎಲ್ಲಿ ಮಾಲ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡು ಹೋಗೋ ಬದಲು ಈ ಥರ ಹೊರಗಡೆ ಗೊತ್ತಿರೋ ತೋಟಕ್ಕೆ ಆಗಲಿ, ಹಳ್ಳಿ ಸೈಡ್ ಕರ್ಕೊಂಡು ಹೋಗಬೇಕು. ನಾವು ನೋಡ್ತಾ ಇದ್ದೀವಿ ನವಿಲು, ಅಲ್ಲಿ ತುಂಬ ನವಿಲ್ಸ್ ಇದ್ದಾವೆ, ನವಿಲುಗಳಿದ್ದಾವೆ. ನಾವಂತೂ ಸಖತ್ತಾಗಿ, ನಮ್ಮ ಚಿರು ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ದ. ನಮಗಂತೂ ತುಂಬ ಖುಷಿ ಆಯಿತು. ಅದಾದಮೇಲೆ ಅವ್ರ ರಿಲೇಟಿವ್ಸ್ ಮನೆಗೆ ಹೋಗಿದ್ವಿ. ಅವ್ರ ರಿಲೇಟಿವ್ಸ್ ಮನೇಲಿ ಎಮ್ಮೆ ಇತ್ತು, ಅಲ್ಲಿ ಕೋಳಿಗಳಿತ್ತು. ನಮ್ಮ ಚಿರು ನೋಡ್ತಾ ಇದ್ದೀರಾ ನೀವು, ಅವ್ನಿಗೆ ಮೊದಲೇ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ರಾಕ್ಸಿ ನಮ್ಮ ನಾಯಿ ಪೆಟ್ ಜೊತೆ ಆಟಾಡಿರೋದು ನೋಡಿದ್ದೀರಾ. ಹಾಗೆ ಅವರು ಒಳ್ಳೆ ಹಾಲು ಹಿಂಡಿದ್ರು. ಹಾಲು ಹಿಂಡ್ಬಿಟ್ಟು ನಮಗೆ ಒಳ್ಳೆ ಕಾಫಿ ಸಹ ಮಾಡಿಕೊಟ್ರು. ಈವ್ನಿಂಗ್ ಹೋಗಿದ್ದಿದ್ದು ನಾವು. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವಾಚ್ ಮಾಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.